Hello my dear students, welcome back to your YouTube channel ನಮ್ಮ KSIS. ಈ ದಿನ ನಾವು ಈ ವಿಡಿಯೋದಲ್ಲಿ ಸ್ಪರ್ಧಾ ವಿಜೇತ ಮ್ಯಾಗಝಿನಿನ ಆಗಸ್ಟ್ ತಿಂಗಳ ಮುಂದಿನ ಭಾಗವನ್ನು ನೋಡೋಣ. ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ನೀವಿನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಈ ದಿನದ ಮೊದಲನೇ ವಿಷಯ ಕೇಂದ್ರ ಸರ್ಕಾರದ ತೀವ್ರವಾಗಿ ಅಳಿವಿನಂಚಿನಲ್ಲಿರುವ ಪ್ರಭೇದಗಳ ಯೋಜನೆಗೆ ಘರಿಯಾಲ್ ಮತ್ತೆ ಸ್ಲಾತ್ ಕರಡಿ ಸೇರ್ಪಡೆ. ಘರಿಯಾಲ್ ಅಂಡ್ ಸ್ಲಾತ್ ಬಿಯರ್ ಆಡೆಡ್ ಟು ಸೆಂಟ್ರಲ್ ಗವರ್ಮೆಂಟ್ಸ್ ಕ್ರಿಟಿಕಲಿ ಎಂಡೇಂಜರ್ಡ್ ಸ್ಪೀಸೀಸ್ ಸ್ಕೀಮ್. ರಾಷ್ಟ್ರೀಯ ವನ್ಯಜೀವಿ ಮಂಡಳಿಯ ಸ್ಥಾಯಿ ಸಮಿತಿಯು ಕೇಂದ್ರ ಪ್ರಭೇದಗಳ ಪುನರುಜ್ಜೀವನ ಕಾರ್ಯಕ್ರಮದಲ್ಲಿ ಘರಿಯಾಲ್ ಮತ್ತು ಸೋಮಾರಿ ಕರಡಿಗಳನ್ನ ಕೇಂದ್ರದ ತೀವ್ರವಾಗಿ ಅಳಿವಿನಂಚಿರುವ ಪ್ರಭೇದಗಳ ಯೋಜನೆಯಡಿ ಸೇರ್ಪಡೆಯನ್ನ ಮಾಡಿದೆ. ಹಾಗಾದ್ರೆ ಈ ಘರಿಯಾಲ್ ಬಗ್ಗೆ ಮಾಹಿತಿಯನ್ನ ಇಲ್ಲಿ ಕೊಟ್ಟಿದ್ದಾರೆ. ಇದು ಏಷಿಯನ್ ಮೊಸಳೆ ಜಾತಿಯಾಗಿದ್ದು ಅದರ ಉದ್ದವಾದ ತೆಳುವಿನ ಮೂಗುತಿಯು ಮಡಿಕೆಯನ್ನ ಹೋಲುತ್ತದೆ. ಆವಾಸ ಸ್ಥಾನವನ್ನ ನೋಡೋದಾದ್ರೆ ಅವು ಆಳವಾದ, ಸ್ಪಷ್ಟ, ವೇಗವಾಗಿ ಚಲಿಸುವ ನೀರು ಮತ್ತು ಕಡಿದಾದ ಮರಗಳಿನ ದಂಡೆಗಳನ್ನ ಹೊಂದಿರುವ ನದಿ ತೀರದ ಅಲ್ಲಿ ಕಾಣ್ತವೆ. ಘರಿಯಾಲ್ಗಳ ಹಂಚಿಕೆಯನ್ನ ನೋಡೋದಾದ್ರೆ ಒಂದು ಕಾಲದಲ್ಲಿ ಬಾಂಗ್ಲಾದೇಶ್, ಭೂತಾನ್, ಭಾರತ, ಮಯನ್ಮಾರ್, ನೇಪಾಳ್, ಪಾಕಿಸ್ತಾನದಾದ್ಯಂತ ಇದು ಕಂಡು ಬರ್ತಿತ್ತು. ಆದಾಗ್ಯೂ ಪ್ರಸ್ತುತ ಇದು ಭಾರತ ಮತ್ತು ನೇಪಾಳದಲ್ಲಿ ತೀವ್ರವಾಗಿ ಛಿದ್ರಗೊಂಡ ಹಲವಾರು ಸಂಖ್ಯೆಯಲ್ಲಿ ಉಳಿದುಕೊಂಡಿದೆ. ಭಾರತದಲ್ಲಿ ಚಂಬಲ್, ಯಮುನಾ, ಗಂಗಾ, ಸನ್, ಶಾರದಾ, ಗಿರುವ, ಗಂಡಕ್, ರಾಮಗಂಗಾ, ಮಹಾನದಿ ಮತ್ತು ಬ್ರಹ್ಮಪುತ್ರ ನದಿಗಳಲ್ಲಿ ನಾವು ಕಾಣಬಹುದು. ಇದಕ್ಕೆ ಇರುವಂತಹ ಬೆದರಿಕೆಗಳನ್ನ ನೋಡೋದಾದ್ರೆ ಅಣೆಕಟ್ಟುಗಳ ನಿರ್ಮಾಣ, ಬ್ಯಾರೇಜ್ಗಳು, ನೀರಿನ ಹೊರತೆಗೆಯುವಿಕೆ, ಮೀನುಗಾರಿಕೆ ಬಲೆಯಲ್ಲಿ ಸಿಕ್ಕಿಕೊಳ್ಳುವುದು, ನದಿ ಪಾತ್ರದ ಕೃಷಿ, ಮರಳು ಸಾಗಾಣಿಕೆ ಘರಿಯಾಲ್ಗಳ ಅವನತಿಗೆ ಕಾರಣವಾಗಿದೆ. ಹಾಗಾದ್ರೆ ಇಂಥ ಅವನತಿಯ ಸ್ಥಿತಿಯಲ್ಲಿರುವಂತಹ ಘರಿಯಾಲ್ಗಳ ಸಂರಕ್ಷಣಾ ಕಾರ್ಯಕ್ರಮಗಳನ್ನು ನೋಡೋದಾದ್ರೆ ಪ್ರಾಜೆಕ್ಟ್ ಕ್ರೊಕೊಡೈಲ್ ಮೊಸಳೆ ಯೋಜನೆ. ಭಾರತ ಸರ್ಕಾರವು 1975ರಲ್ಲಿ UNDP ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಂ ಮತ್ತೆ FAO ಫುಡ್ ಅಂಡ್ ಅಗ್ರಿಕಲ್ಚರಲ್ ಆರ್ಗನೈಸೇಷನ್ ಜೊತೆಗೂಡಿ ಈ ಯೋಜನೆಯನ್ನ ಆರಂಭ ಮಾಡ್ತದೆ. ಈ ಕ್ಷೀಣಿಸುತ್ತಿರುವ ಘರಿಯಾಲ್ ಸಂಖ್ಯೆಗಳನ್ನ ಪುನರುಜ್ಜೀವನಗೊಳಿಸುವ ಉದ್ದೇಶದಿಂದ ತೀವ್ರವಾದ ಬಂಧಿತ ಪಾಲನೆ ಮತ್ತು ಸಂತಾನೋತ್ಪತ್ತಿಯ ಕಾರ್ಯಕ್ರಮಗಳನ್ನ ಈ ಯೋಜನೆ ಒಳಗೊಂಡಿದೆ. ಮೊಸಳೆಯ ಅಭಯಾರಣ್ಯಗಳ ವಿಷಯವನ್ನ ನೋಡೋದಾದ್ರೆ ರಾಷ್ಟ್ರೀಯ ಚಂಬಲ್ ಅಭಯಾರಣ್ಯ ಮಧ್ಯಪ್ರದೇಶ, ರಾಜಸ್ಥಾನ ಮತ್ತು ಉತ್ತರ ಪ್ರದೇಶದಲ್ಲಿ ನಾವು ಕಾಣಬಹುದು. ಕೇನ್ ಘರಿಯಾಲ್ ವನ್ಯಜೀವಿ ಅಭಯಾರಣ್ಯಗಳು ಮಧ್ಯಪ್ರದೇಶದಲ್ಲಿ, ಭಾರತದಲ್ಲಿ ಇರುವಂತಹ ಮೊಸಳೆಗೆ ಇರುವಂತಹ ಅಭಯಾರಣ್ಯಗಳು ಇದಾಗಿದೆ. ಮುಂದೆ ಸ್ಲಾತ್ ಬೇರ್ ಬಗ್ಗೆ ಮಾಹಿತಿಯನ್ನು ನೋಡೋದಾದ್ರೆ ಪ್ರಪಂಚದಾದ್ಯಂತ ಕಂಡುಬರುವ 8 ಕರಡಿಯ ಜಾತಿಗಳಲ್ಲಿ ಇದು ಕೂಡ ಒಂದು. ಅವು ಮೈರ್ಮೊಕೊಫಾಗಸ್ ಜೀವಿಗಳು, ಅಂದ್ರೆ ಅವುಗಳಿಗೆ ಕೀಟಗಳು, ಗೆದ್ದಲುಗಳು ತಮ್ಮ ಅತ್ಯಂತ ಬೇಡಿಕೆಯ ಆಹಾರಗಳೆಂದು ಕಂಡು ಬರ್ತದೆ. ಆವಾಸ ಸ್ಥಾನವನ್ನ ನೋಡೋದಾದ್ರೆ ಭಾರತ ಮತ್ತು ಶ್ರೀಲಂಕಾದ ಉಷ್ಣವಲಯ ಅಥವಾ ಉಪೋಷ್ಣ ಕಾಡುಗಳಲ್ಲಿ ನಾವು ಇವುಗಳನ್ನ ಕಾಣಬಹುದು. ಈ ಜಾತಿಯ ಜನಸಂಖ್ಯೆಯ ಸುಮಾರು 90% ಭಾರತದಲ್ಲಿ ನಾವು ಕಾಣಬಹುದು. ನೇಪಾಳ ಮತ್ತು ಶ್ರೀಲಂಕಾದಲ್ಲಿ ಕರಡಿಗಳ ಒಂದು ಸಣ್ಣ ಜನಸಂಖ್ಯೆಯನ್ನ ಅಂದ್ರೆ ಸ್ಲಾತ್ ಬಿಯರ್ ತುಂಬಾ ಅತಿ ಹೆಚ್ಚು 90% ಇರುವುದು ಭಾರತದಲ್ಲಿ, ನೇಪಾಳದಲ್ಲಿ ಮತ್ತು ಶ್ರೀಲಂಕಾದಲ್ಲಿ ಒಂದು 10% ಅಷ್ಟು ನಾವು ಕಾಣಬಹುದು. ಇದರ ಗುಣಲಕ್ಷಣಗಳನ್ನ ನೋಡೋದಾದ್ರೆ ಅವುಗಳಿಗೆ ಜೇನುತುಪ್ಪ ತುಂಬಾ ಇಷ್ಟ, ಆದುದರಿಂದ ಇವುಗಳ ಪರ್ಯಾಯ ಹೆಸರು ಜೇನು ಕರಡಿ. ಇವಕ್ಕೆ ಇರುವಂತಹ ಬೆದರಿಕೆಗಳನ್ನ ನೋಡೋದಾದ್ರೆ ಅಲಮಾರಿ ಕಲಂದರ್ ಸಮುದಾಯದ ಸದಸ್ಯರಿಂದ ನೃತ್ಯ ಕರಡಿಗಳಂತೆ ಘೋಷಣೆ. ಗುಜರಾತ್, ರಾಜಸ್ಥಾನ, ಮಹಾರಾಷ್ಟ್ರಗಳಂತ ರಾಜ್ಯಗಳಲ್ಲಿ ಮಾನವ ಕರಡಿ ಸಂಘರ್ಷಗಳು ಪ್ರಮುಖವಾಗಿ ನಾವು ಕಾಣಬಹುದು. ಆವಾಸ ಸ್ಥಾನದ ನಷ್ಟ, ದೇಹದ ಭಾಗಗಳಿಗಾಗಿ ಇವುಗಳನ್ನ ಬೇಟೆಯಾಡ್ತಾರೆ. ಅವುಗಳ ಅಕ್ರಮ ಕಾರ್ಯ ನಡವಳಿಕೆಗಳು ಮತ್ತು ಬೆಳೆಗಳ ನಾಶದಿಂದ ಬೇಟೆಯಾಡಲಾಗ್ತದೆ. ಕರ್ನಾಟಕದಲ್ಲಿ ಬಳ್ಳಾರಿ ಜಿಲ್ಲೆಯಲ್ಲಿ ದಾರೋಜಿ, ಬಳ್ಳಾರಿ ವಿಜಯನಗರದ ಗುಡ್ಡೆಕೋಟೆ, ತುಮಕೂರಿನ ತಿಮಲಾಪುರ, ಹಾಸನ ಜಿಲ್ಲೆಯ ಅರಸೀಕೆರೆಯಲ್ಲಿ ನಾವು ಈ ಸ್ಲಾತ್ ಬಿಯರ್ ಅನ್ನ ಕಾಣಬಹುದು. ಮುಂದಿನ ವಿಷಯ ಅಪಾಯಕಾರಿ ಮತ್ತು ಇತರ ತ್ಯಾಜ್ಯಗಳು ನಿರ್ವಹಣೆ ಮತ್ತು ಗಡಿಯಾಚೆಗಿನ ಚಲನೆ ತಿದ್ದುಪಡಿ ನಿಯಮ 2025 ಹಜಾರ್ಡಸ್ ಅಂಡ್ ಅದರ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅಂಡ್ ಟ್ರಾನ್ಸ್ಬೌಂಡರಿ ಮೂವ್ಮೆಂಟ್ ಅಮೆಂಡ್ಮೆಂಟ್ ರೂಲ್ 2025. ಕೇಂದ್ರ ಪರಿಸರ, ಅರಣ್ಯ, ಹವಾಮಾನ ಬದಲಾವಣೆ ಸಚಿವಾಲಯವು ಇತ್ತೀಚೆಗೆ ಈ ನಿಯಮಗಳನ್ನ ಅಧಿಸೂಚನೆಯನ್ನ ಹೊರಡಿಸಿದೆ. ಯಾವ ಕಾಯ್ದೆ ಅಡಿ ಅಂತ ಕೇಳಿದ್ರೆ ಪರಿಸರ ರಕ್ಷಣೆ ಕಾಯ್ದೆ 1986ರ ಅಡಿಯಲ್ಲಿ. ಇದು 2026 ಏಪ್ರಿಲ್ 1ರಿಂದ ಜಾರಿಗೆ ಬರಲಿದೆ. ಹಾಗಾದ್ರೆ ಈ ನಿಯಮದಲ್ಲಿ ಇರುವಂತಹ ನಿಬಂಧನೆಗಳನ್ನ ನೋಡೋದಾದ್ರೆ ಹೊಸ EPR ಫ್ರೇಮ್ವರ್ಕ್ ಎಕ್ಸ್ಟೆಂಡೆಡ್
ಪ್ರೊಡ್ಯೂಸರ್ಸ್ ರೆಸ್ಪಾನ್ಸಿಬಿಲಿಟಿ ಅಂತ ಇಂಗ್ಲಿಷ್ ನಲ್ಲಿ ನೋಡ್ತೀವಿ. ಅಲ್ಯೂಮಿನಿಯಂ, ತಾಮ್ರ ಮತ್ತು ಸತು ಹಾಗೂ ಅದರ ಮಿಶ್ರ ಲೋಹಗಳು ಸೇರಿದಂತೆ ನಾನ್ ಫೆರಸ್ ಲೋಹಗಳಿಗೆ ಸಮಗ್ರ ವಿಸ್ತೃತ ಉತ್ಪಾದಕರ ಜವಾಬ್ದಾರಿ ಚೌಕಟ್ಟನ್ನ ವಿಸ್ತರಣೆ ಮಾಡುವಂತದ್ದು. ಅವು ಸರ್ಕ್ಯುಲರ್ ಎಕಾನಮಿ ಪ್ರಿನ್ಸಿಪಲ್ ಕಡೆಗೆ ಮಹತ್ವದ ಹೆಜ್ಜೆಯನ್ನ ಇಡ್ತವೆ. ಅಷ್ಟೇ ಅಲ್ಲದೆ ರೀಸೈಕಲಿಂಗ್ ಟಾರ್ಗೆಟ್ ಮತ್ತೆ ವ್ಯಾಪ್ತಿಯನ್ನ ನೋಡೋದಾದ್ರೆ ಇವುಗಳನ್ನ ಪಾನೀಯ ಡಬ್ಬಿಗಳು, ಪ್ಯಾಕಿಂಗ್ ಫಾಯಿಲ್ಸ್ಗಳು ಹಿಡಿದು ವಿದ್ಯುತ್ ಫಿಟ್ಟಿಂಗ್ಗಳು ಮತ್ತು ಪೀಠೋಪಕರಣಗಳವರೆಗೆ ವಿಸ್ತರಣೆ ಮಾಡಲಾಗಿದೆ. ಆನ್ಲೈನ್ ಪೋರ್ಟಲ್ ಮೂಲಕ ಸಹ ಸ್ಥಾಪನೆ ಆಗಿದೆ. ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ ಆನ್ಲೈನ್ ಪೋರ್ಟಲ್ ಅನ್ನ ಸ್ಥಾಪನೆ ಮಾಡಿದೆ. ಈ ಪೋರ್ಟಲ್ ದತ್ತಾಂಶ ಸಂಗ್ರಹಣೆಗೆ ಒಂದೇ ಬಿಂದುವಾಗಿ ಕಾರ್ಯನಿರ್ವಹಿಸುತ್ತದೆ ಮತ್ತು ನಾನ್ ಫೆರಸ್ ಲೋಹದ ತ್ಯಾಜ್ಯ ಪರಿಸರ ವ್ಯವಸ್ಥೆ ಒಳಗೊಂಡಿರುವ ಎಲ್ಲಾ ಘಟಕಗಳಿಗೆ ನೋಂದಣಿಯನ್ನ ಇದು ನಿರ್ವಹಣೆ ಮಾಡ್ತದೆ. ಅವುಗಳೆಂದರೆ ತಯಾರಕರಾಗಿರ್ಬೋದು, ಅಂದ್ರೆ ಈ ಅಲ್ಯೂಮಿನಿಯಂ, ತಾಮ್ರ, ಸತು ಅಥವಾ ಮಿಶ್ರ ಲೋಹಗಳ ತಯಾರಿಕರಾಗಿರ್ಬೋದು, ನಿರ್ಮಾಪಕರಾಗಿರ್ಬೋದು, ಸಂಗ್ರಹಣಾ ಏಜೆಂಟ್ಗಳಾಗಿರ್ಬೋದು, ಮರುಬಳಕೆದಾರರಾಗಿರ್ಬೋದು, ನವೀಕರಣರಾಗಿರ್ಬೋದು. ಈ ಆನ್ಲೈನ್ ಪೋರ್ಟಲ್ ಮೂಲಕ ರಿಜಿಸ್ಟ್ರೇಷನ್ಸ್ ಅನ್ನ ಮಾಡ್ಕೋಬಹುದು. ಅಷ್ಟೇ ಅಲ್ಲದೆ ಈ ರೀತಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಂತ ದತ್ತಾಂಶ ಸಂಗ್ರಹಣೆಯನ್ನ ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ ನಿರ್ವಹಣೆಯನ್ನ ಮಾಡ್ತದೆ. ಮುಂದಿನ ವಿಷಯ, ಕಾಂಬೋಡಿಯಾ ಅರಣ್ಯಕ್ಕೆ ಕರ್ನಾಟಕದ ಹುಲಿಗಳು. ಭಾರತದಲ್ಲಿ ಚೀತಾ ಸಂತತಿಗಳ ಪುನರುಜ್ಜೀವನಕ್ಕಾಗಿ ನಮೀಬಿಯಾ ಸೇರಿ ಆಫ್ರಿಕಾ ದೇಶಗಳಿಂದ ಚೀತಾಗಳನ್ನ ನಾವು ಭಾರತಕ್ಕೆ ತೆಗೆದುಕೊಂಡು ಬಂದಿದ್ವಿ. ಇದೇ ರೀತಿ ಭಾರತ ಸರ್ಕಾರ ಈಗ ಕಾಂಬೋಡಿಯಾ ದೇಶಕ್ಕೆ ನಮ್ಮ ದೇಶದಲ್ಲಿನ ಹುಲಿಗಳನ್ನ ಕಳಿಸುವಂತ ಯೋಜನೆಯನ್ನ ರೂಪಿಸಿಕೊಂಡಿದೆ. ಅದಕ್ಕಾಗಿ ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಹುಲಿಗಳನ್ನ ಕಳಿಸಲು ಸರ್ಕಾರ ನಿರ್ಧಾರವನ್ನು ಮಾಡಿದೆ. ಎಲ್ಲವೂ ಅಂದುಕೊಂಡಂತೆ ಆದ್ರೆ ದಶಕಗಳ ಬಳಿಕ ಕಾಂಬೋಡಿಯಾ ಹುಲಿ ಸಂತತಿಗೆ ಸಾಕ್ಷಿಯಾಗಲಿದೆ. ಅಂತಾರಾಷ್ಟ್ರೀಯ ವನ್ಯಜೀವಿ ವಲಯದಲ್ಲಿ ಭಾರತದ ದಿಟ್ಟ ಹೆಜ್ಜೆ ಇಡಲು ಮುಂದಾಗಿದೆ. ಇದೇ ಮೊದಲ ಬಾರಿಗೆ ವಿದೇಶಕ್ಕೆ ಹುಲಿ ಹಸ್ತಾಂತರಿಸಲು ಮುಂದಾಗಿದೆ. 2016ರಲ್ಲಿ ಕಾಂಬೋಡಿಯಾದಲ್ಲಿ ಹುಲಿ ಸಂತತಿ ನಿರ್ಮಾಣವಾಗಿತ್ತು. ಅದಾಗಿ 9 ವರ್ಷದ ಬಳಿಕ ಭಾರತದ ಹುಲಿಗಳು ಕಾಂಬೋಡಿಯಾಕ್ಕೆ ಕಳಿಸಲಾಗಿದೆ. 2 ದೇಶಗಳ ನಡುವೆ ಇದಕ್ಕೆ ಸಂಬಂಧಿಸಿದ ಒಪ್ಪಂದ ಕೂಡ ಆಗಿತ್ತು. ಈ ಪ್ರಕಾರ 6 ಹುಲಿಗಳನ್ನ ಕಾಂಬೋಡಿಯಾಕ್ಕೆ ಕಳಿಸಲಾಗುತ್ತದೆ. ಭಾರತದಲ್ಲಿ 2009ರಲ್ಲಿ ಮಧ್ಯಪ್ರದೇಶದ ಪೆನ್ನಾ ಮೀಸಲು ಅರಣ್ಯದಿಂದ, ಪೆನ್ನಾ ರಿಸರ್ವ್ ಫಾರೆಸ್ಟ್ ಎಲ್ಲಿದೆ? ಮಧ್ಯಪ್ರದೇಶದಲ್ಲಿದೆ. ಇಲ್ಲಿ ಹುಲಿ ಹಸ್ತಾಂತರ ಯಶಸ್ವಿಯಾಗಿ ಮಾಡಲಾಗಿತ್ತು. ಆದರೆ ವಿದೇಶಕ್ಕೆ ಕಳಿಸುತ್ತಿರುವುದು ಇದೇ ಮೊದಲು. ಮುಂದಿನ ವಿಷಯ, ಸಮುದಾಯ ಅರಣ್ಯ ಸಂಪನ್ಮೂಲ ಹಕ್ಕುಗಳು, ಕಮ್ಯುನಿಟಿ ಫಾರೆಸ್ಟ್ ರಿಸೋರ್ಸ್ ರೈಟ್ಸ್. ಛತ್ತೀಸ್ಗಢ ಅರಣ್ಯ ಇಲಾಖೆಯು ಇತರೆ ಸರ್ಕಾರಿ ಇಲಾಖೆಗಳು, NGOಗಳು ಮತ್ತು ಖಾಸಗಿ ಸಂಸ್ಥೆಗಳು ಸಮುದಾಯ ಅರಣ್ಯ ಸಂಪನ್ಮೂಲ ಹಕ್ಕುಗಳಿಗೆ ಸಂಬಂಧಿಸಿದ ಯಾವುದೇ ಕೆಲಸಗಳನ್ನ ಕೈಗೊಳ್ಳುವುದು ನಿಷೇಧಿಸುವ ತನ್ನ ನಿರ್ದೇಶನವನ್ನ ಹಿಂತೆಗೆದುಕೊಂಡಿದೆ. ಛತ್ತೀಸ್ಗಢದ ಮಂಗೇಲಿ ಜಿಲ್ಲೆಯ 4 ಹಳ್ಳಿಗಳ ನಿವಾಸಿಗಳು ಸಮುದಾಯದ ಅರಣ್ಯ ಸಂಪನ್ಮೂಲ ಹಕ್ಕನ್ನ ಪಡೆದಿದ್ದಾರೆ. ಹಾಗಾದ್ರೆ ಏನಿದು ಸಮುದಾಯ ಅರಣ್ಯ ಸಂಪನ್ಮೂಲಗಳ ಹಕ್ಕು ಅಂತ ನೋಡೋದಾದ್ರೆ, ಇವು ಅರಣ್ಯದಲ್ಲಿ ವಾಸಿಸುವ ಅಥವಾ ಸಾಂಪ್ರದಾಯಿಕ ಗಡಿಯಲ್ಲಿ ಅರಣ್ಯದಲ್ಲಿ ವಾಸಿಸುವ ಸಮುದಾಯಗಳಿಗೆ ನೀಡುವ ಒಂದು ಕಾನೂನುಬದ್ಧ ಹಕ್ಕಾಗಿದೆ. ಅವುಗಳ ಸಾಂಪ್ರದಾಯಿಕ ಮತ್ತು ಸಾಂಪ್ರದಾಯಿಕ ಗಡಿಯಲ್ಲಿ ಅರಣ್ಯ ಸಂಪನ್ಮೂಲಗಳನ್ನ ರಕ್ಷಿಸುವಂಥದ್ದು, ಪುನರುತ್ಪಾದಿಸುವಂಥದ್ದು ಮತ್ತು ಸಂರಕ್ಷಿಸುವಂಥದ್ದು, ನಿರ್ವಹಿಸುವಂಥದ್ದು ಅವರ ಅಧಿಕಾರವಾಗಿರ್ತದೆ. ಈ ಹಕ್ಕುಗಳನ್ನ ಪರಿಶಿಷ್ಟ ಪಂಗಡಗಳು ಮತ್ತು ಇತರ ಸಾಂಪ್ರದಾಯಿಕ ಅರಣ್ಯ ನಿವಾಸಿಗಳು ಅರಣ್ಯ ಹಕ್ಕುಗಳ ಗುರುತಿಸುವಿಕೆ ಕಾಯ್ದೆ 2006ರ ಅಡಿಯಲ್ಲಿ ಕೊಡಲಾಗ್ತದೆ. ಮುಂದಿನ ಆರ್ಟಿಕಲ್, ಅನಿಮಲ್ ಡಿಸ್ಕವರೀಸ್ ಅಂಡ್ ಪ್ಲಾಂಟ್ ಡಿಸ್ಕವರೀಸ್ 2024. ದೇಶದ ಪ್ರಾಣಿ ಮತ್ತು ಸಸ್ಯ ಸಂಶೋಧನಾ ಪ್ರಮುಖ ಸಂಸ್ಥೆಗಳಾದಂಥ ಭಾರತೀಯ ಪ್ರಾಣಿಶಾಸ್ತ್ರ ಸಮೀಕ್ಷೆ, ಭಾರತೀಯ ಸಸ್ಯಶಾಸ್ತ್ರ ಸಮೀಕ್ಷೆ, ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ, ಬೊಟಾನಿಕಲ್ ಸರ್ವೆ ಆಫ್ ಇಂಡಿಯಾ ಹೊಸದಾಗಿ ಪ್ರಾಣಿ ಮತ್ತು ಸಸ್ಯ ಪ್ರಭೇದಗಳ ದಾಖಲಿಸಲು ವಾರ್ಷಿಕವಾಗಿ ಪ್ರಾಣಿ ಸಂಶೋಧನೆ ಮತ್ತು ಸಸ್ಯ ಸಂಶೋಧನೆ ಎಂಬ ವರದಿಯನ್ನ ಪ್ರಕಟಿಸುತ್ತದೆ. ಇದೇ ರೀತಿ 2025 ಜುಲೈ 1ರಂದು ಪ್ರಾಣಿ ಮತ್ತು ಸಸ್ಯಗಳ ಅನ್ವೇಷಣಾ ವರದಿಯನ್ನ ಪ್ರಕಟಿಸಲಾಗಿತ್ತು. ಮುಂದೆ ಪ್ರಾಣಿ ಅನ್ವೇಷಣೆಗಳು 2024ರ ಪ್ರಾಣಿ ಸಮೀಕ್ಷಾ ಸಂಸ್ಥೆ ಮುಖ್ಯ ಅಂಶಗಳು ಪ್ರಕಟಣೆಯಲ್ಲಿ ಏನಿದೆ ಅಂತ ನೋಡೋದಾದ್ರೆ, ಅತಿ ಹೆಚ್ಚು ದಾಖಲಾದ ರಾಜ್ಯ ಅಂದ್ರೆ ಪ್ರಾಣಿಗಳ ಸಂಖ್ಯೆಗಳು ದಾಖಲಾಗಿರುವಂತ ಅತಿ ಹೆಚ್ಚು ಪ್ರಾಣಿಗಳು ಇರುವಂತ ರಾಜ್ಯ ಕೇರಳ. ಸುಮಾರು 101 ಪ್ರಭೇದಗಳನ್ನ ನಾವು ಇಲ್ಲಿ ಕಾಣಬಹುದು. ಅದೇ ರೀತಿ 683 ಹೊಸ ಪ್ರಭೇದಗಳನ್ನ
ನ್ಯೂ ಸ್ಪೀಶೀಸ್ ಮತ್ತೆ ನ್ಯೂ ರೆಕಾರ್ಡೆಡ್ ಸ್ಪೀಶೀಸ್ ಅಂತ ಎರಡು ಭಾಗಗಳಲ್ಲಿ ವಿಂಗಡಣೆ ಮಾಡಿದ್ದಾರೆ. ಅದರಲ್ಲಿ ಅತಿ ಹೆಚ್ಚು ದಾಖಲಾದಂತಹ ರಾಜ್ಯ ಕೇರಳ, ಎರಡನೇ ಸ್ಥಾನದಲ್ಲಿ ನಮ್ಮ ಕರ್ನಾಟಕವನ್ನು ನಾವು ನೋಡಬಹುದು, ಮೂರನೇ ಸ್ಥಾನದಲ್ಲಿ ತಮಿಳುನಾಡು, ನಾಲ್ಕನೇ ಸ್ಥಾನದಲ್ಲಿ ಪಶ್ಚಿಮ ಬಂಗಾಳ. ಅತಿ ಕಡಿಮೆ ಪ್ರಾಣಿಗಳು ದಾಖಲಾದ ರಾಜ್ಯಗಳು ಅಂತಂದ್ರೆ ಚಂಡೀಗಢ, ದೆಹಲಿ, ಹರಿಯಾಣ, ತೆಲಂಗಾಣ. ನೆಕ್ಸ್ಟ್ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಮತ್ತೆ ಬೊಟಾನಿಕಲ್ ಸರ್ವೆ ಆಫ್ ಇಂಡಿಯಾ ಬಗ್ಗೆ ಮಾಹಿತಿಯನ್ನು ನೋಡೋದಾದ್ರೆ, ಈ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ 1916 ಜುಲೈ 1ರಂದು ಸ್ಥಾಪನೆಗೊಳ್ಳುತ್ತದೆ. ಉದ್ದೇಶ ಪ್ರಾಣಿಗಳ ವರ್ಗೀಕರಣ ಮತ್ತು ಸಂರಕ್ಷಣೆ. ಕೇಂದ್ರ ಕಚೇರಿ ಕೋಲ್ಕತ್ತಾದಲ್ಲಿದೆ. ಸಚಿವಾಲಯ ಕೇಂದ್ರ ಅರಣ್ಯ ಮತ್ತು ಜಾಗತಿಕ ಬದಲಾವಣೆ ಸಚಿವಾಲಯದ ಅಡಿಯಲ್ಲಿ ಇದು ಕಾರ್ಯವನ್ನ ನಿರ್ವಹಿಸುತ್ತದೆ. ಅದೇ ರೀತಿ ಬೊಟಾನಿಕಲ್ ಸರ್ವೆ ಆಫ್ ಇಂಡಿಯಾ ಇದು 1890 ಫೆಬ್ರವರಿ 13ರಂದು ಸ್ಥಾಪನೆಯಾಗ್ತಿದೆ. ಇದರ ಮುಖ್ಯ ಉದ್ದೇಶ ಸಸ್ಯಗಳ ವರ್ಗೀಕರಣ ಮತ್ತು ಸಂಶೋಧನೆ. ಕೇಂದ್ರ ಕಚೇರಿ ಕೋಲ್ಕತ್ತಾದಲ್ಲಿದೆ. ಇದು ಸಹ ಕೇಂದ್ರದ ಅರಣ್ಯ ಮತ್ತು ಜಾಗತಿಕ ಬದಲಾವಣೆ ಸಚಿವಾಲಯದ ಅಡಿಯಲ್ಲಿ ಕಾರ್ಯವನ್ನ ನಿರ್ವಹಿಸುತ್ತದೆ. ಮುಂದಿನ ಆರ್ಟಿಕಲ್, ಬೇಸಿಗೆಯಲ್ಲಿ ಬೆಂಗಳೂರಿನಲ್ಲಿ ನೆಲಮಟ್ಟ ಓಝೋನ್ ಮಾಲಿನ್ಯ. ಬೆಂಗಳೂರು ಹ್ಯಾಸ್ ಸೀನ್ ಎ ಶಾರ್ಪ್ ರೈಸ್ ಇನ್ ಗ್ರೌಂಡ್ ಲೆವೆಲ್ ಓಝೋನ್ ಪೊಲ್ಯೂಷನ್. ಬೆಂಗಳೂರು ಸೇರಿದಂತೆ ಕೋಲ್ಕತ್ತಾ, ಮುಂಬೈ, ಹೈದರಾಬಾದ್, ಚೆನ್ನೈನಂತಹ ದೇಶದ ಮಹಾನಗರಗಳಲ್ಲಿ ಈ ಬಾರಿ ಬೇಸಿಗೆಯಲ್ಲಿ ಅತ್ಯಧಿಕ ನೆಲಮಟ್ಟದ ಓಝೋನ್ ವರದಿಯಾಗಿದ್ದು, ಥಿಂಕ್ ಟ್ಯಾಂಕ್ ಸೆಂಟರ್ ಫಾರ್ ಸೈನ್ಸ್ ಅಂಡ್ ಎನ್ವಿರಾನ್ಮೆಂಟ್ ವಿಶ್ಲೇಷಣೆಯಿಂದ ಈ ಮಾಹಿತಿ ಬಹಿರಂಗವಾಗಿದೆ. ಹಾಗಾದ್ರೆ ಏನಿದು ನೆಲಮಟ್ಟದ ಓಝೋನ್ ಅಂತ ನೋಡೋದಾದ್ರೆ, ಓಝೋನ್ ಅಂದ್ರೆ ಸೂರ್ಯನ ಹಾನಿಕಾರಕ ಕಿರಣಗಳನ್ನ ಭೂಮಿಯನ್ನು ರಕ್ಷಿಸುವ ಒಂದು ಪದರ ಆಗಿರ್ತದೆ. ನೆಲಮಟ್ಟದ ಓಝೋನ್ ಅಂತಂದ್ರೆ ಇದು ಮಾಲಿನ್ಯಕಾರಕ ಪದರ. ಇದು ಸೂರ್ಯನ ಬೆಳಕಿನ ಉಪಸ್ಥಿತಿಯಲ್ಲಿ ವಾಹನಗಳು, ವಿದ್ಯುತ್ ಕಾರ್ಖಾನೆಗಳಿಂದ ಉತ್ಪತ್ತಿಯಾಗುವ ನೈಟ್ರೋಜನ್ ಆಕ್ಸೈಡ್ ಮತ್ತು ಆವಿಯಾಗುವ ಆರ್ಗ್ಯಾನಿಕ್ ಸಂಯುಕ್ತಗಳ ನಡುವೆ ರಾಸಾಯನಿಕ ಕ್ರಿಯೆಯ ಮೂಲಕ ರೂಪುಗೊಳ್ಳುತ್ತದೆ. ಇದು ಪರಿಸರ ಮತ್ತು ಜೀವಿಗಳಿಗೆ ಅಪಾಯಕಾರಿ. ಹಾಗಾದ್ರೆ ನೆಲಮಟ್ಟದ ಓಝೋನ್ ಇಂದ ಆಗುವ ಅಪಾಯಗಳನ್ನು ನೋಡೋದಾದ್ರೆ, ಓಝೋನ್ ಒಂದು ಪ್ರತಿಕ್ರಿಯಾತ್ಮಕ ಅನಿಲವಾಗಿದ್ದು ಅದಕ್ಕೆ ಕೆಲಕಾಲ ಒಡ್ಡಿಕೊಳ್ಳುವ ಆರೋಗ್ಯಕ್ಕೆ ಹಾನಿಕರ ಆಗಿರ್ತದೆ. ಅತಿಯಾದ ಬಿಸಿಲು ಮತ್ತು ಶಾಖದಿಂದ ಉತ್ತರ ಭಾರತದ ನಗರಗಳಲ್ಲಿ ಈ ಸಮಸ್ಯೆ ನಾವು ಹೆಚ್ಚಾಗಿ ಕಾಣಬಹುದು. ಅಸಮರ್ಪಕ ಮೇಲ್ವಿಚಾರಣೆ, ಸೀಮಿತ ದತ್ತಾಂಶ ಮತ್ತು ವಿಶ್ಲೇಷಣೆಯ ಅಸಮರ್ಪಕ ವಿಧಾನಗಳಿಂದ ಇದರ ಬಗ್ಗೆ ಜನರಿಗೆ ಅಷ್ಟೊಂದು ಅರಿವು ಇಲ್ಲ ಅಥವಾ ಮಾಹಿತಿ ಇಲ್ಲ. ಇದಕ್ಕೆ ಪರಿಹಾರವನ್ನ ನೋಡೋದಾದ್ರೆ, ಇದನ್ನ ತಡೆಯಲು ವಿಷಕಾರಿ ಅನಿಗಳ ಹೊರಸೂಸುವಿಕೆ, ಅದಕ್ಕೆ ಒಡ್ಡಿಕೊಳ್ಳುವುದನ್ನ ಕಡಿಮೆ ಮಾಡಬೇಕು. ಮಾಲಿನ್ಯ ಅಳೆಯಲು ವಾಯು ಗುಣಮಟ್ಟದ ಸೂಚ್ಯಂಕವನ್ನಷ್ಟೇ ನೋಡುವ ಬದಲು ನೆಲಮಟ್ಟದ ಓಝೋನ್ ಪರಿಶೀಲನೆಯನ್ನ ಕೂಡ ಮಾಡಬೇಕು. ನೆಕ್ಸ್ಟ್, ಇತಿಹಾಸದಲ್ಲೇ ಮೊದಲ ಬಾರಿಗೆ ಭೂಮಿಯ ಅತಿ ಚಿಕ್ಕ ದಿನ ಜುಲೈ 9. ಭೂಮಿಯು ಸಾಮಾನ್ಯಕ್ಕಿಂತ ಅತಿ ವೇಗವಾಗಿ ತಿರುಗುತ್ತಿರುವ ಕಾರಣ ಇತಿಹಾಸದಲ್ಲೇ ಮೊದಲ ಬಾರಿಗೆ 2025 ಜುಲೈ 9 ಮತ್ತು 22ರಂದು ಭೂಮಿಯ ಅತಿ ಚಿಕ್ಕ ದಿನವನ್ನ ದಾಖಲೆ ಮಾಡಿದೆ. ಇದನ್ನ ಲೈವ್ ಸೈನ್ಸ್ ವಿಜ್ಞಾನ ವೇದಿಕೆ ವರದಿ ಮಾಡಿದೆ. ಹಾಗಾದ್ರೆ ಏನಿದು ಭೂಮಿಯ ದಿನ ಕಡಿಮೆ ಆಗಲು ಕಾರಣ ಏನು ಅಂತ ನೋಡೋದಾದ್ರೆ, ವಿಜ್ಞಾನಿಗಳ ಪ್ರಕಾರ ಈ ವಿದ್ಯಮಾನಕ್ಕೆ ಚಂದ್ರನ ಸ್ಥಾನ ಕಾರಣ ಅಂತ ಹೇಳಲಾಗ್ತದೆ. ನೆನ್ಪಿಟ್ಕೊಳ್ಳಿ, ಕೆಲವೊಂದ್ಸತಿ ಕನ್ಫ್ಯೂಸ್ ಮಾಡೋದಿಕ್ಕೆ ಇದಕ್ಕೆ ಕಾರಣ ಸೂರ್ಯನ ಸ್ಥಾನ ಅಥವಾ ಭೂಮಿಯ ಸ್ಥಾನ ಅಂತ ಕೇಳ್ತಾರೆ. ಚಂದ್ರನ ಸ್ಥಾನ ಇದಕ್ಕೆ ಕಾರಣವಾಗ್ತದೆ. ಸಾಮಾನ್ಯವಾಗಿ ಭೂಮಿಯು ಒಂದು ಬಾರಿ ತನ್ನ ಕಕ್ಷೆಯ ಮೇಲೆ ಸಂಪೂರ್ಣವಾಗಿ ತಿರುಗಲು ಬೇಕಾದ ಸಮಯ 24 ಗಂಟೆ. ರೊಟೇಷನ್ ಆನ್ ಇಟ್ಸ್ ಓನ್ ಆಕ್ಸಸ್ 24 ಅವರ್ಸ್ ಬೇಕು ಭೂಮಿಗೆ. ಈ ವಿಶೇಷ ದಿನದಂದು ಅಂದ್ರೆ ಈ ಚಿಕ್ಕ ದಿನದಂದು ಚಂದ್ರನ ಸ್ಥಾನವು ಸಮಭಾಜಕ ವೃತ್ತದಿಂದ ದೂರ ಸರಿದು ಭೂಮಿಯ ಧ್ರುವಗಳಿಗೆ ಹತ್ತಿರವಾಗ್ತದೆ. ಅಂದ್ರೆ ಇದು ಅರ್ಥ ಅಂತ ಅನ್ಕೊಳ್ಳೋಣ. ಇದು ಸೂರ್ಯನ ಸುತ್ತ ಭೂಮಿ ಸುತ್ತಾ ಇದೆ, ಭೂಮಿಯ ಸುತ್ತ ಚಂದ್ರ ಸುತ್ತಾ ಇದ್ದಾನೆ. ಈ ಚಂದ್ರನ ಏನೋ ಒಂದು ಕಕ್ಷೆ ಇದೆಯಲ್ಲ, ಇದು ಈಕ್ವೆಟರ್, ಇದು ಪೋಲ್ಸ್. ಇದು ಅರ್ಥ ಅಂತಂದ್ರೆ ಇದು ಪೋಲ್ಸ್, ಇದು ಈಕ್ವೆಟರ್ ಅಲ್ವಾ. ಇಲ್ಲಿ ಚಂದ್ರ ಇದ್ದಾನೆ ಅನ್ಕೊಳ್ಳೋಣ, ಇದು ಚಂದ್ರನ ಆರ್ಬಿಟ್. ಈ ರೀತಿ ಚಂದ್ರ ಸುತ್ತುವಾಗ ಈ ಈಕ್ವೆಟೋರಿಯಲ್ ಇಂದ ದೂರ ಹೋಗ್ಬಿಟ್ಟು ಈ ಪೋಲ್ ಹತ್ರ ಬರ್ತಾನೆ. ಯಾವಾಗ ಈ ಧ್ರುವಗಳ ಹತ್ತಿರವಾಗುತ್ತದೋ ಇದು ಭೂಮಿ ತಿರುವಿಕೆಯ ಸಮಯವನ್ನ ಕಡಿಮೆ ಮಾಡ್ತದೆ. ಹಾಗಾಗಿ ಅತಿ ಚಿಕ್ಕ ದಿನ ಅಂತ ದಾಖಲು ಮಾಡಲಾಗಿದೆ. ಮುಂದೆ ಉತ್ತರಾರ್ಧಗೋಳದಲ್ಲಿ ದೀರ್ಘಾವಧಿ ದಿನ ಜೂನ್ 21. ಪ್ರತಿ ವರ್ಷ ಜೂನ್ 21ರಂದು ಉತ್ತರಾರ್ಧಗೋಳದಲ್ಲಿ ದೀರ್ಘಾವಧಿ ಹಗಲಿರುತ್ತದೆ. ಈ ಹಿನ್ನೆಲೆಯಲ್ಲಿ
ಜೂನ್ 21 ಪ್ರತಿ ವರ್ಷ ಯೋಗ ದಿನವನ್ನ ಆಚರಣೆ ಮಾಡಲಾಗ್ತದೆ. ಅದೇ ರೀತಿ ಪ್ರತಿ ವರ್ಷ ಡಿಸೆಂಬರ್ 27ರಂದು ದಕ್ಷಿಣಾರ್ಧಗೋಳದಲ್ಲಿ ದೀರ್ಘಾವಧಿಯನ್ನ ನಾವು ಕಾಣಬಹುದು. ನೆಕ್ಸ್ಟ್ ಆರ್ಟಿಕಲ್, IIS develops the hydrogen production tech from agri waste. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಕೃಷಿ ತ್ಯಾಜ್ಯದಿಂದ ಹಸಿರು ಜಲಜನಕ ಉತ್ಪಾದನೆಯನ್ನ ಯಶಸ್ವಿಯಾಗಿ ಮಾಡಿದೆ. ಹೊಲ ಗದ್ದೆಗಳಲ್ಲಿ ಸುಟ್ಟು ಹಾಕುವ ಕೃಷಿ ತ್ಯಾಜ್ಯವನ್ನೇ ಬಳಸಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಪರಿಸರ ಸ್ನೇಹಿ ಶುದ್ಧ ಅನಿಲ ಹಸಿರು ಇಂಧನವನ್ನ ಉತ್ಪಾದನೆ ಮಾಡುವಂತ ಒಂದು ಪ್ರಯೋಗವನ್ನ ನಡೆಸಿದೆ. ಸದ್ಯ ಪ್ರತಿ ಗಂಟೆಗೆ 5 kg ಪ್ರಮಾಣದಲ್ಲಿ 99% ಪರಿಶುದ್ಧ ಹಸಿರು ಜಲಜನಕವನ್ನ ಉತ್ಪಾದನೆ ಮಾಡುವ ಸಾಮರ್ಥ್ಯವನ್ನ ಈ ಸಂಶೋಧನೆ ಹೊಂದಿದೆ. ಸಂಶೋಧನೆಯ ಮಹತ್ವವನ್ನ ನೋಡೋದಾದ್ರೆ, ಸಾಮಾನ್ಯವಾಗಿ ಕೃಷಿ ತ್ಯಾಜ್ಯವನ್ನ ಸುಟ್ಟು ಹಾಕಲಾಗ್ತದೆ. ಇದನ್ನು ಹಾಗೆ ಬಿಟ್ಟರೆ ಇದು ಮೀಥೇನ್ ಆಗಿ ಹೊರಸೂಸುತ್ತದೆ. ಆದರೆ ಭಾರತೀಯ ವಿಜ್ಞಾನ ಸಂಸ್ಥೆ ಕೃಷಿ ತ್ಯಾಜ್ಯವನ್ನ ಬಳಸಿ ಪರಿಸರ ಸ್ನೇಹಿ ಇಂಧನ ತಯಾರಿಸಲು ಆತ್ಮನಿರ್ಭರ್ ಆವಿಷ್ಕಾರವನ್ನ ಜಗತ್ತಿಗೆ ತೋರಿಸಿಕೊಟ್ಟಿದೆ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಪ್ರೊಫೆಸರ್ ದಾಸಪ್ಪ ಮತ್ತು ಅವರ ತಂಡ ಅಭಿವೃದ್ಧಿಪಡಿಸಿದ ಅತ್ಯಂತ ಸುಧಾರಿತ ಜೈವಿಕ ತ್ಯಾಜ್ಯದಿಂದ ಹಸಿರು ಜಲಜನಕ ಉತ್ಪಾದನೆಯನ್ನ ಮಾಡಲಾಗಿದೆ. ಇದು ಜಾಗತಿಕ ಸಾಧನೆ ಎಂದು ಬಣ್ಣಿಸಲಾಗಿದೆ. ನೆಕ್ಸ್ಟ್, ಇಂಡಿಯಾಸ್ ಫಸ್ಟ್ ಸೆಂಟರ್ ಫಾರ್ ಹಾರ್ನ್ಬಿಲ್ ಕನ್ಸರ್ವೇಷನ್ ಇನ್ ಅನ್ನಮಲೈ ಟೈಗರ್ ರಿಸರ್ವ್. ಅನ್ನಮಲೈ ಹುಲಿ ಸಂರಕ್ಷಣಾ ಪ್ರದೇಶದಲ್ಲಿ ಹಾರ್ನ್ಬಿಲ್ ಸಂರಕ್ಷಣಾ ಕೇಂದ್ರವನ್ನ ಸ್ಥಾಪನೆ ಮಾಡಲಾಗಿದೆ. ತಮಿಳುನಾಡಿನ ಕೊಯಂಬತ್ತೂರು ಜಿಲ್ಲೆಯ ಅಣ್ಣಮಲೈ ಹುಲಿ ಸಂರಕ್ಷಣಾ ಪ್ರದೇಶ ಮಂಗಟ್ಟೆ ಅಂದ್ರೆ ಹಾರ್ನ್ಬಿಲ್ ಸಂರಕ್ಷಣಾ ಕೇಂದ್ರ ಸ್ಥಾಪಿಸಲು ತಮಿಳುನಾಡು ಸರ್ಕಾರ ನಿರ್ಧರಿಸಿದೆ. ಈ ಕೇಂದ್ರವು ಪಶ್ಚಿಮ ಘಟ್ಟಗಳಲ್ಲಿ ಇದೆ. ಇಲ್ಲಿ ಕಂಡುಬರುವ 4 ಹಾರ್ನ್ಗಳಾದಂತ ಗ್ರೇಟ್ ಹಾರ್ನ್ಬಿಲ್, ಮಲಬಾರ್ ಗ್ರೇ ಹಾರ್ನ್ಬಿಲ್, ಮಲಬಾರ್ ಫೈಡ್ ಹಾರ್ನ್ಬಿಲ್ ಮತ್ತು ಇಂಡಿಯನ್ ಗ್ರೇ ಹಾರ್ನ್ಬಿಲ್ ಸಂರಕ್ಷಣೆಯ ಮೇಲೆ ಇದನ್ನ ಕೇಂದ್ರೀಕರಿಸಲಾಗಿದೆ. ಈ ಕೇಂದ್ರವು ದೇಶದ ಮೊದಲ ಹಾರ್ನ್ಬಿಲ್ ಸಂರಕ್ಷಣಾ ಕೇಂದ್ರವಾಗಲಿದೆ. ಸೊ ಹಾರ್ನ್ಬಿಲ್ ಬಗ್ಗೆ ಕೆಲವೊಂದು ಮಾಹಿತಿಯನ್ನ ನೋಡೋದಾದ್ರೆ, ಇದನ್ನ ಅರಣ್ಯ ಮಿತ್ರ ಅಂತ ಕರೀತಾರೆ. ಬೀಜ ಪ್ರಸರಣ ಮತ್ತು ಅರಣ್ಯ ಪುನರುತ್ಪಾದನೆಯಲ್ಲಿ ನಿರ್ಣಾಯಕ ಪಾತ್ರವನ್ನ ಈ ಹಾರ್ನ್ಬಿಲ್ ಪಕ್ಷಿಗಳು ಹೊಂದಿರೋದ್ರಿಂದ ಇದನ್ನ ಅರಣ್ಯದ ರೈತರು, ಫಾರ್ಮರ್ಸ್ ಆಫ್ ಫಾರೆಸ್ಟ್ ಅಂತಲೂ ಸಹ ಕರೀತಾರೆ. ಅರಣ್ಯದ ನಾಶ, ಹೊಸ ಆವಾಸ ಸ್ಥಾನ ವಿಘಟನೆ ಮತ್ತು ಹವಾಮಾನ ಬದಲಾವಣೆಗಳಿಂದಾಗಿ ಈ ಪಕ್ಷಿಗಳ ಸಂಖ್ಯೆಗಳು ಕಡಿಮೆ ಆಗ್ತಾ ಇದೆ. ಹಾಗಾಗಿ ಇವು ಅಪಾಯದ ಅಂಚಿನಲ್ಲಿ ಇದೆ. ಇವುಗಳನ್ನ ಸಂರಕ್ಷಿಸುವ ಉದ್ದೇಶದಿಂದ ಈಗ ತಮಿಳುನಾಡು ಅಣ್ಣಾಮಲೈ ಹುಲಿ ಸಂರಕ್ಷಣಾ ಪ್ರದೇಶದಲ್ಲಿ ಹಾರ್ನ್ಬಿಲ್ ಸಂರಕ್ಷಣಾ ಕೇಂದ್ರವನ್ನ ಸ್ಥಾಪನೆ ಮಾಡಲು ಮುಂದಾಗಿದೆ. ನೆಕ್ಸ್ಟ್ ಆರ್ಟಿಕಲ್, ಗೀತಾಂಜಲಿ ಶ್ರೀ ವಿನ್ಸ್ ದ ಪೆನ್ ಟ್ರಾನ್ಸ್ಲೇಟ್ ಅವಾರ್ಡ್ ಫಾರ್ ಒನ್ಸ್ ಎಲಿಫೆಂಟ್ಸ್ ಲಿವ್ಡ್ ಹಿಯರ್. ಪ್ರತಿಷ್ಠಿತ ಪೆನ್ ಅನುವಾದ ಪ್ರಶಸ್ತಿಗೆ ಆಯ್ಕೆಯಾದಂತ ಒನ್ಸ್ ಎಲಿಫೆಂಟ್ ಲಿವ್ಡ್ ಹಿಯರ್ ಅಂತಾರಾಷ್ಟ್ರೀಯ ಬುಕರ್ ಪ್ರಶಸ್ತಿ ಪುರಸ್ಕೃತ ಹಿಂದಿ ಲೇಖಕಿ ಗೀತಾಂಜಲಿ ಶ್ರೀ ಅವರ ಒಮ್ಮೆ ಆನೆಗಳು ಇಲ್ಲಿ ವಾಸಿಸುತ್ತಿದ್ದವು ಕೃತಿಯ ಪ್ರತಿಷ್ಠಿತ ಪೆನ್ ಅನುವಾದ ಪ್ರಶಸ್ತಿಗೆ ಆಯ್ಕೆಯಾಗಿದೆ. ಈ ಮೂಲಕ ಇದು ಪೆನ್ ಅನುವಾದ ಪ್ರಶಸ್ತಿಯನ್ನ ಗೆದ್ದ 14ನೇ ಕೃತಿಗಳಲ್ಲಿ ಒಂದಾಗಿದೆ. ಗೀತಾಂಜಲಿ ಶ್ರೀ ಅವರ ಒನ್ಸ್ ಎಲಿಫೆಂಟ್ ಲೀವ್ ಕೃತಿಯು ಹಿಂದಿಯಿಂದ ಡೈಸಿ ರಾಕ್ವೆಲ್ ಅವರು ಅನುವಾದವನ್ನ ಮಾಡಿದ್ದಾರೆ. ಪೆನ್ ಅನುವಾದ ಪ್ರಶಸ್ತಿಯ ಬಗ್ಗೆ ಮಾಹಿತಿಯನ್ನು ನೋಡೋದಾದ್ರೆ, ಲಂಡನ್ ಮೂಲದ ಮಾನವ ಹಕ್ಕುಗಳ ಸಂಘಟನೆಯು ಪ್ರಪಂಚದಾದ್ಯಂತ 12 ಪ್ರದೇಶಗಳಿಂದ 13 ಭಾಷೆಗಳಲ್ಲಿ 14 ಕೃತಿಗಳನ್ನ ಈ ಪ್ರಶಸ್ತಿಗೆ ಆಯ್ಕೆ ಮಾಡಿಕೊಂಡಿತ್ತು. ಮುಂದೆ SBI ನೇಮ್ಡ್ ವರ್ಲ್ಡ್ಸ್ ಬೆಸ್ಟ್ ಕನ್ಸ್ಯೂಮರ್ ಬ್ಯಾಂಕ್ ಫಾರ್ 2025 ಬೈ ಗ್ಲೋಬಲ್ ಫೈನಾನ್ಸ್. ಗ್ಲೋಬಲ್ ಫೈನಾನ್ಸ್ ಮ್ಯಾಗಝೀನಿನಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾವನ್ನ ವಿಶ್ವದ ಅತ್ಯುತ್ತಮ ಗ್ರಾಹಕ ಬ್ಯಾಂಕ್ ಅಂತ ಘೋಷಣೆಯನ್ನ ಮಾಡಲಾಗಿದೆ. ಮುಂದೆ ಸಕಾಲ ಸೇವೆಯಲ್ಲಿ ವಿಜಯನಗರ ಜಿಲ್ಲೆ ಮೊದಲ ಸ್ಥಾನ. ಅಟಲ್ ಜನಸ್ನೇಹಿ ಕೇಂದ್ರದಿಂದ ಸಾರ್ವಜನಿಕರಿಗೆ ಸಕಾಲದಲ್ಲಿ ಉತ್ತಮ ಸೇವೆ ಒದಗಿಸುವ ಮೂಲಕ ವಿಜಯನಗರ ಜಿಲ್ಲೆ ರಾಜ್ಯದಲ್ಲೇ ಮೊದಲ ಸ್ಥಾನವನ್ನ ತನ್ನದಾಗಿಸಿಕೊಂಡಿದೆ. ಈ ಅಟಲ್ ಜನಸ್ನೇಹಿ ಕೇಂದ್ರದಲ್ಲಿ ಜಾತಿ, ಆದಾಯ ಪ್ರಮಾಣ ಪತ್ರ, ಭೂಮಿ ಮತ್ತು ಕೃಷಿಕರಿಗೆ ಸಂಬಂಧಿಸಿದ ಹಾಗೂ ನಾನಾ ಸಾಮಾಜಿಕ ಭದ್ರತಾ ಪಿಂಚಣಿಗಳಂತ ಹಲವಾರು ಪ್ರಮುಖ ಸೇವೆಗಳನ್ನ ಒದಗಿಸುತ್ತಿತ್ತು. ಈ ಸೇವೆಯಡಿಯಲ್ಲಿ ನಾನಾ ಪ್ರಮಾಣ ಪತ್ರಗಳನ್ನ ನೀಡಲಾಗ್ತಿತ್ತು. ಮತ್ತೆ ಕಳೆದ 1 ತಿಂಗಳ ಅವಧಿಯಲ್ಲಿ ಸ್ವೀಕರಿಸಿದ ಅರ್ಜಿಗಳು ಅತಿ ಕಡಿಮೆ ಸಮಯದಲ್ಲಿ ವಿಲೇವಾರಿಯನ್ನ ಮಾಡಿದೆ. ಸಾರ್ವಜನಿಕರಿಗೆ ಉತ್ತಮ ಸೇವೆಯನ್ನ ನೀಡುವಲ್ಲಿ ಜಿಲ್ಲೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳ ಶ್ರಮವನ್ನ ಗಮನದಲ್ಲಿ ತೆಗೆದುಕೊಂಡು ಈ ಪ್ರಶಸ್ತಿಯನ್ನ ನೀಡಲಾಗಿದೆ. ಮೈಸೂರು ಮತ್ತು ಬೆಂಗಳೂರು ನಗರ ಜಿಲ್ಲೆಗಳು ಕ್ರಮವಾಗಿ 2 ಮತ್ತು 3ನೇ ಸ್ಥಾನವನ್ನ ಪಡೆದುಕೊಂಡಿದೆ. ಮುಂದೆ ಶಶಿಧರ್ ಅಡ್ಡಪ್ಪ ಬಿ ಅವರಿಗೆ ಕರ್ನಾಟಕ ನಾಟಕ ಅಕಾಡೆಮಿಯಿಂದ 2025-26ನೇ ಸಾಲಿನ ವಾರ್ಷಿಕ ಪ್ರಶಸ್ತಿಯನ್ನ
ಜೀವಮಾನ ಸಾಧನೆಯಲ್ಲಿ ಕೊಡಲಾಗಿದೆ. ಮುಂದಿನ ವಿಷಯ, ಸುಪ್ರಿಯಾ ಸುಳೆ ಸೇರಿ 17 ಸಂಸದರಿಗೆ 2025ನೇ ಸಾಲಿನ ಸಂಸದ ರತ್ನ ಪ್ರಶಸ್ತಿಯನ್ನ ಕೊಡಲಾಗಿದೆ. ಮುಂದೆ ಮೈಂಡ್ ರೀಡರ್ ಸುಹಾನಿ ಶಾಗೆ ಜಾದೂಗಾರರ ಆಸ್ಕರ್ ಪ್ರಶಸ್ತಿ. ಎದುರಿದ್ದವರ ಮನಸ್ಸಲ್ಲಿದ್ದನ್ನ ಪತ್ತೆ ಮಾಡಿ ಅಚ್ಚರಿ ಮೂಡಿಸುವ ಮೈಂಡ್ ರೀಡರ್ ಸುಹಾನಿ ಶಾ ಯೂಟ್ಯೂಬ್ ಬೇರೆ ರೀಲ್ಸ್ಗಳು ಏನಾದ್ರು ನೋಡೋ ಬದಲು ಇವ್ರದ್ದು ಒಂದು ಶೋ ನೋಡಿ ಗೊತ್ತಾಗುತ್ತೆ ಹೇಗೆ ಕಂಡುಹಿಡಿತಾರೆ ಅಂತ. ಸೊ ಇವರಿಗೆ ಬೆಸ್ಟ್ ಮ್ಯಾಜಿಕ್ ಕ್ರಿಯೇಟರ್ ಪ್ರಶಸ್ತಿ ಒಲಿದಿದೆ. ಇದನ್ನು ಪಡೆದ ಮೊದಲ ಭಾರತೀಯ ಪ್ರಜೆ ಎಂಬ ಖ್ಯಾತಿಗೂ ಸಹ ಇವರು ಪಾತ್ರರಾಗಿದ್ದಾರೆ. ಅಂತಾರಾಷ್ಟ್ರೀಯ ಮ್ಯಾಜಿಕ್ ಸೊಸೈಟಿ ಒಕ್ಕೂಟ ಆಯೋಜಿಸಿದ ಸ್ಪರ್ಧೆಯಲ್ಲಿ ಅಪರಿಚಿತರ ಫೋನ್ ಪಾಸ್ವರ್ಡ್ ಮತ್ತು ಕ್ರಶ್ಗಳನ್ನ ನಿಖರವಾಗಿ ಗುರುತಿಸುವ ಮೂಲಕ ಸುಹಾನಿ ಪ್ರಶಸ್ತಿಯನ್ನ ಮುಡಿಗೇರಿಸಿಕೊಂಡಿದ್ದಾರೆ. ಇವರು ಮೂಲತಃ ರಾಜಸ್ಥಾನದ ಉದಯಪುರದವರು. ಮುಂದೆ ರಾಜ್ಯ ಅರಣ್ಯ ಇಲಾಖೆಯಿಂದ ಅರ್ಜುನ ಆನೆ ಪ್ರಶಸ್ತಿ ಪ್ರದಾನ ಮಾಡಲಾಗಿದೆ. ಫಸ್ಟ್ ಅರ್ಜುನ ಅವಾರ್ಡ್ ಪ್ರೆಸೆಂಟ್ಸ್ ಟು ದ ಕೇರ್ ಟೇಕರ್ಸ್ ಆಫ್ ದಸರಾ ಎಲಿಫೆಂಟ್ ಭೀಮಾ. ಹಾಸನ ಜಿಲ್ಲೆಯ ಯಳಸೂರು ಸಮೀಪ ಪುಂಡಾಣೆ ಹೆಸರೆ ಕಾರ್ಯಾಚರಣೆಯ ವೇಳೆ ಹುತಾತ್ಮನಾದಂತ ದಸರಾ ಆನೆ ಅರ್ಜುನ ಹೆಸರಿನಲ್ಲಿ ವಾರ್ಷಿಕ ಪ್ರಶಸ್ತಿ ಸ್ಥಾಪನೆ ಮಾಡಲಾಗಿದೆ. 2025 ಆಗಸ್ಟ್ 4ರಂದು 2025 ಆಗಸ್ಟ್ 4ರಂದು ವೀರನ ಹೊಸಹಳ್ಳಿಯಲ್ಲಿ ಜರುಗಿದ ಗಜ ಪ್ರಯಾಣದ ವೇಳೆ ಭೀಮಾ ಆನೆಯ ಮಾವುತ ಗುಂಡ ಮತ್ತು ಕಾವಡಿ ನಂಜುಂಡಸ್ವಾಮಿಯವರನ್ನ ಈ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ. ಈ ಪ್ರಶಸ್ತಿಯನ್ನ ಪ್ರತಿ ವರ್ಷ ನಡೆಯುವ ದಸರಾಗೆ ಆನೆಗಳನ್ನ ರವಾನಿಸುವ ಗಜ ಪ್ರಯಾಣದ ವೇಳೆ ನೀಡಲು ಉದ್ದೇಶಿಸಲಾಗಿದೆ. ಪ್ರಶಸ್ತಿ ಹಿನ್ನೆಲೆಯನ್ನ ನೋಡೋದಾದ್ರೆ, ಮಾನವ ವನ್ಯಜೀವಿ ಸಂಘರ್ಷಣೆ ತಡೆಯಲು ಮತ್ತು ವನ್ಯಜೀವಿಗಳನ್ನ ಸೆರೆ ಹಿಡಿಯುವ ಕಾರ್ಯಾಚರಣೆಗಳನ್ನ ಯಶಸ್ವಿಗೊಳಿಸಿರುವ ಹಾಗೂ ಸೆರೆ ಹಿಡಿಯುವ ಆನೆಗಳನ್ನ ಪಳಗಿಸಿ ಆರೈಕೆ ಮಾಡುವಲ್ಲಿ ಯಶಸ್ವಿಯಾಗಿರುವ ಮಾವುತ ಸಿಬ್ಬಂದಿಗಳನ್ನ ಗುರುತಿಸಿ ಪ್ರಶಸ್ತಿಯನ್ನ ನೀಡಲಾಗ್ತದೆ. ಅರ್ಜುನ ಹೆಸರಿನಲ್ಲಿ ಪ್ರಶಸ್ತಿ ಸ್ಥಾಪಿಸುವ ಉದ್ದೇಶವನ್ನ ನೋಡೋದಾದ್ರೆ, 1968ರಲ್ಲಿ ಕಾಕನಕೋಟೆಯಲ್ಲಿ ನಡೆದ ಕೆಡ್ಡ ಕಾರ್ಯಾಚರಣೆಯಲ್ಲಿ ಸೆರೆ ಹಿಡಿಯಲಾಗಿದ್ದ ಅರ್ಜುನ 22 ಬಾರಿ ಮೈಸೂರು ದಸರಾ ಮೆರವಣಿಗೆಯಲ್ಲಿ ಭಾಗಿಯಾಗಿ 8 ಸಲ ಚಿನ್ನದ ಅಂಬಾರಿ ಹೊತ್ತು ಜನರ ಮನಗೆದ್ದಿದ್ದ. ಅರಣ್ಯ ಸಿಬ್ಬಂದಿ ಪ್ರಾಣ ಉಳಿಸಲು ಪ್ರಾಣತ್ಯಾಗ ಮಾಡಿದ ಅರ್ಜುನನ ಹೆಸರನ್ನು ಚಿರಸ್ಥಾಯಿಗೊಳಿಸುವ ಉದ್ದೇಶದಿಂದ ಈ ಪ್ರಶಸ್ತಿಗೆ ಅರ್ಜುನನ ಹೆಸರನ್ನ ಇಡಲಾಗಿದೆ. ಇಷ್ಟು ಈ ದಿನದ ವಿಷಯವಾಗಿತ್ತು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಸ್ಟಡಿ ವೆಲ್, ಬಾಯ್, ಟೇಕ್ ಕೇರ್.